Hello. Yes, guys, Rajiv Gandhi University of Health Science, Karnataka. ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಮೆಡಿಸಿನಲ್ ಕೆಮಿಸ್ಟ್ರಿ 2 ಕ್ವೆಶನ್ ಪೇಪರ್ ಸಾಲ್ವ್ ಮಾಡಾಕತ್ತಿದ್ವಿ. ಯಾವುದು ಮೆಡಿಸಿನಲ್ ಕೆಮಿಸ್ಟ್ರಿ 2. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಇದು. ದಟ್ ಈಸ್ ನವಂಬರ್ 2022 ಕ್ವೆಶನ್ ಪೇಪರ್. ಇದರಲ್ಲಿ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಕ್ಲಾಸಿಫಿಕೇಷನ್ ಆ್ಯಂಡ್ SAR ಆಫ್ ಆ್ಯಂಟಿಹಿಸ್ಟಮಿನಿಕ್ ಏಜೆಂಟ್ಸ್ ಮತ್ತು ವಾಟ್ ಆರ್ ಲೋಕಲ್ ಅನಸ್ಥೆಟಿಕ್ಸ್ ಇದು ಮುಗಿಸಿದ್ವಿ. ಈಗ ನಮ್ಮದು ಒಂದು ಉಳ್ದೈತಿ ಕ್ವೆಶನ್. ಅದು ಯಾವುದಪ್ಪ ಅಂದರೆ ಸೆಕೆಂಡ್ ಕ್ವೆಶನ್. ಈಗ ಸೆಕೆಂಡ್ ಕ್ವೆಶನ್ ಏನು ಹೇಳ್ತೈತಿ? ಕ್ಲಾಸಿಫೈ ಆ್ಯಂಟಿ ಡಯಾಬಿಟಿಕ್ ಏಜೆಂಟ್, ಸಕ್ರೆ ಕಾಯಿಲೆಗೆ ಕೊಡುವ ಡ್ರಗ್ಸ್ ಯಾವುದು? ಶುಗರ್ ಬಂದೈತಿ ಅಂತಾರಲ್ರಿ, ಮನ್ಯಾಗ ನೋಡ್ರಿ ಯಾವ್ದಾರು ಒಂದು ಪೇಷಂಟ್ ಇದ್ದೇ ಇರ್ತೈತಿ. ನಿಮ್ಮ ಮನೆಯಾಗಿರಲಿ, ಎಲ್ಲರ ಮನೆಯಾಗ ಮಿನಿಮಮ್ ಒಂದು ಫ್ಯಾಮ್ಲಿಯಲ್ಲಿ ಮಿನಿಮಮ್ 3-4 ಪೇಷಂಟ್ ಶುಗರ್ ಪೇಷಂಟ್ ಇರ್ತಾವೆ. ಹೌದಾ? ನೋಡ್ಬೋದು ನೀವು. ಆ್ಯಂಟಿ ಡಯಾಬಿಟಿಕ್ ಏಜೆಂಟು, ಆಮೇಲೆ SAR ಕೇಳಿದಾರೆ ನೋಡ್ರಿ ಇಲ್ಲಿ. ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ದ ಥಯಾಜೋಲಿಡೀನ್ ಡಯೋನ್ಸ್. ಏನಿಲ್ಲ ಸರ್, ಇದು ಒಂದು ಕ್ವೆಶನ್ ನಾವು ಸಾಲ್ವ್ ಮಾಡಿದ್ವಿ. ಎಲ್ಲಿ ಅಂದರೆ ಇನ್ ದ ಇಯರ್ ನವಂಬರ್ 2023ದಲ್ಲಿ ಸಾಲ್ವ್ ಮಾಡಿದ್ವಿ. ಇದು ಯಾವುದಪ್ಪ? ಶಾರ್ಟ್ ಆನ್ಸರ್ದಲ್ಲಿ ಐತೆ ನೋಡ್ರಿ ಇಲ್ಲಿ. ಡಿಫೈನ್ ದ ಟರ್ಮ್ ಹೈಪೋಗ್ಲೈಸೆಮಿಕ್ ಏಜೆಂಟ್, ಸ್ಟ್ರಕ್ಚರ್ ಆಫ್ ಎನಿ 2 ಸಲ್ಫೋನೈಲ್ ಯೂರಿಯಾಸ್. ಇದೇ ಬರೀಬೇಕು. ಅಡಿಷ್ನಲ್ ಆಗಿ ನೀವೇನು ಬರೀಬೇಕಂದ್ರೆ ಅದೇನು ಕೊಟ್ಟಾರಲ್ಲ ಹೈಪೋಗ್ಲೈಸೆಮಿಕ್ ಏಜೆಂಟು, ಯಾವ್ದು ಕೊಟ್ಟಿದ್ದಾರೆ? ಥಯೋಜೋಲಿಡಿನ್ ಡಯೋನ್ಸ್. ಅದ್ರ ಬಗ್ಗೆ ಒಂದು SAR ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಬರೀದ್ರೆ ಸಾಕು. ಈಗ ಅದೇ ಬಗ್ಗೆ ಅದರ ಡಿಸ್ಕಸ್ ಮಾಡೋಣ. ವಿಡಿಯೋ ಲಾಸ್ಟ್ವರೆಗೆ ನೋಡಿರಿ. ಮಧ್ಯ ನೀವು ನೋಡಿ, ನಿಮಗೆ ಯಾವಾಗ ಫ್ರೀ ಇರ್ತೈತೋ ಆ ಟೈಮಿಗೆ ತೆಗೆದು ನೋಡಿರಿ. ನಾನು ನಿಮಗೆ ಒಂದು ರಿಸ್ಟ್ರಿಕ್ಷನ್ ಮಾಡೋಗುತ್ತಿಲ್ಲ, ನೋಡಲೇಬೇಕು ಹಂಗಲ್ಲ. ನಿಮ್ಮ ಸಲುವಾಗಿನ ಮಾಡ್ತಿರೋದು ಇದು. ವೆರಿ ಇಂಪಾರ್ಟೆಂಟ್ ಸೆಷನ್ಸ್ ಇದು. ಯಾರೂ ಸಾಲ್ವ್ ಮಾಡೋದಿಲ್ಲ. ತೋರಿಸ್ರಿ ನೀವು. ಕರ್ನಾಟಕದ್ದು ಇನ್ ಕನ್ನಡ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸು. ಹೌದಾ? ಇನ್ ಕನ್ನಡ ಮೀಡಿಯಮ್ದಲ್ಲಿ ಹೇಳ್ಕೊತ ನಾನು ಕನ್ನಡ ಲ್ಯಾಂಗ್ವೇಜ್ದಲ್ಲಿ ನಾನು ಏನು ನಿಮಗೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿಸ್ಕೊತಂದಲ್ಲ ಫಾರ್ಮಸಿದು, ತೋರಿಸ್ರಿ ಯೂಟ್ಯೂಬ್ನಾಗ. ನಿನಗೆ ಯಾರೂ ಮಾಡೋಂಗಿಲ್ಲ. ಹೌದಾ? ನಿಮ್ಮ ಸಲುವಾಗಿ ಮಾಡೋಗುತ್ತಾನಂದರೆ ಅದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ವಿಡಿಯೋ ಲಾಸ್ಟ್ವರೆಗೆ ನೋಡಿರಿ. ಈಗ ನೋಡಬೇಡ್ರಿ. ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಆಮೇಲೆ ತೆಗೆದು ನೋಡಿರಿ. ತೆಗೆದು ಲಾಸ್ಟ್ವರೆಗೆ ನೋಡಬೇಕು. ಕ್ಲಿಯರ್? ಸ್ಟ್ರಕ್ಚರ್ ಆ್ಯಕ್ಟಿವಿಟಿ ರಿಲೇಷನ್ಶಿಪ್ ಆಫ್ ಥಯಾಜೋಲಿಡಿನ್ ಡಯೋನ್ಸ್. ನೋಡಿರಿ, ಫಸ್ಟ್ ಏನು ಹೇಳ್ತಾರಂದ್ರೆ ಇಲ್ಲಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. pKa ಆಫ್ ಥಯಾಜೋಲಿಡಿನ್ ಡಯೋನ್ಸ್ ಈಸ್ ಅಬೌಟ್ 6.8. ಇವ್ರೇನು ಹೇಳ್ತಾರಂದರೆ ನೋಡಿರಿ, pKa ಥಯಾಜೋಲಿಡಿನ್ ಡಯೋನ್ಸ್ ಇಂದು 6.82 ಅಂದರೆ ಬೇಸಿಕ್ಕು. ಅಂದರೆ ಬೇಸಿಕ್ ಅಲ್ಲ, ಎಸಿಡಿಕ್. ಇದು 6.8 ಅಂದರೆ ನಿಯರ್ ಟು ಬೇಸಿಕ್. ಹೌದಾ? ಅಂದರೆ ನ್ಯೂಟ್ರಲ್ಗೆ ನಿಯರು. ಇನ್ನು 1-2 ಪಾಯಿಂಟ್ ಆದರೆ ನ್ಯೂಟ್ರಲ್ ಆಯ್ತದು. ಹೆನ್ಸ್ ದೀಸ್ ಕಂಪೌಂಡ್ಸ್ ಆರ್ ಪಾರ್ಷಿಯಲಿ ಅಯೋನೈಸ್ಡ್ ಆಟ್ ಫಿಸಿಯೋಲಾಜಿಕಲ್ pH ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಇಟ್ಸ್ ಆ್ಯಕ್ಟಿವಿಟಿ. 6.8 pH ಥಯಾಜೋಲಿಡಿನ್ ಡಯೋನ್ಸ್ ಇಂದು. ಓಕೆ, ದೀಸ್ ಆರ್ ಪಾರ್ಷಿಯಲಿ ಅಯೋನೈಸ್ಡ್. 6.8 pH ಇದ್ದಕ್ಕೆ ಇದು ಅಯೋನೈಸ್ ಜಲ್ದಿ ಆಗಂಗಿಲ್ಲ, ಪಾರ್ಷಿಯಲಿ ಅಯೋನೈಸ್ ಆಗ್ತಾವೆ. ಅದಕ್ಕೆ ಇದು ಪಾರ್ಷಿಯಲಿ ಅಯೋನೈಸ್ ಆಗೋದಕ್ಕೆ ಇದ್ರದ್ದು ಆ್ಯಕ್ಟಿವಿಟಿ ಜಾಸ್ತಿ ಟೈಮ್ವರೆಗೆ ಇರ್ತೈತಿ. ದೆನ್ ರಿಮೂವಲ್ ಆಫ್ ಎಸಿಡಿಕ್ ಫಂಕ್ಷನ್ ಬೈ ಮಿಥೈಲೇಷನ್ ಲೀಡ್ಸ್ ಟು ಇನ್ಆ್ಯಕ್ಟಿವ್ ಕಂಪೌಂಡ್ಸ್. ಎಸಿಡಿಕ್ ಫಂಕ್ಷನ್ ಏನಾದರೂ ತೆಗೆದರೆ ಅಂದರೆ ಇದು ಎಸಿಡಿಕ್ ಹೆಡ್ ಗ್ರೂಪ್ ಏನೈತಲ್ಲ, ಇದು ಏನಾದರೂ ನೀವೇನಾದರೂ ರಿಮೂವ್ ಮಾಡಿದರೆ ಕಂಪೌಂಡು ಇನ್ಆ್ಯಕ್ಟಿವ್ ಆಗ್ತದೆ. ಅಂದರೆ ಥಯಾಜೋಲಿಡಿನ್ ಡಯೋನ್ಸಿನ ಕೆಲಸ ತೋರಿಸೋಂಗಿಲ್ಲ, ಶುಗರು ಲೆವೆಲ್ ಕಡಿಮೆ ಮಾಡೋಂಗಿಲ್ಲ. ಇದು ಒಂದು ಸ್ಟ್ರಕ್ಚರು ಥಯಾಜೋಲಿಡಿನ್ ಡಯೋನ್ಸಿಂದು. ಇಲ್ಲೇ 3 ಪಾರ್ಟಲ್ಲಿ ಡಿವೈಡ್ ಆಗಿದೆ. ಒಂದು ಲೈಪೋಫಿಲಿಕ್ ಟೇಲ್, ದೆನ್ ಫಿನಾಕ್ಸಿ ಅಲ್ಕೈಲ್ ಲಿಂಕರ್ ಇದು ಪೂರ್ತಿ, ಇನ್ನೊಂದು ಲಾಸ್ಟ್ ಇಂದು ಆ್ಯಸಿಡ್ ಹೆಡ್ ಗ್ರೂಪ್. ಈಗ ಥಯಾಜೋಲಿಡಿನ್ ಡಯೋನ್ಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಐದರ್ ಅಸಿಡಿಕ್ ಮೊಯಿಟೀಸ್ ಸಚ್ ಆಸ್ ಹೆಟಿರೋಸೈಕ್ಲಿಕ್ ಆಕ್ಸಾಜೋಲಿಡಿನ್ ಡಯೋನ್ಸ್. ಹೌದಾ? ಇವು ಏನಿದಾವಲ್ಲ ಥಯಾಜೋಲಿಡಿನ್ ಡಯೋನ್ಸ್, ಅವರು ರೀಪ್ಲೇಸ್ ಮಾಡ್ಬೋದು ಅದರ್ ಅಸಿಡಿಕ್ ಮೊಯಿಟಿ. ಅಂದರೆ ಈ ಅಸಿಡಿಕ್ ಮೊಯಿಟಿ ತಿಂದರೆ ಇನ್ನೊಂದು ಯಾವ್ದಾರು ನಾವು ಬೇರೆ ಅಸಿಡಿಕ್ ಮೊಯಿಟಿ ರಿಪ್ಲೇಸ್ ಮಾಡಬಹುದು. ಓಕೆ ಅಂಥೇಳಿ ಹೇಳ್ತಾರೆ. ಮೋರ್ ಇಂಪಾರ್ಟೆಂಟ್ಲಿ ನೋಡಿರಿ, ಚೇಂಜ್ ಮಾಡಬಹುದು ಬೇರೆ ಅಸಿಡಿಕ್ ಮೊಯಿಟಿದಿಂದ, ಆದರೆ ಅಸಿಡಿಕ್ ಮೊಯಿಟಿನೇ ತೆಗಿಯೋಕ್ಕೆ ಬರೋಂಗಿಲ್ಲ, ನೆನಪಿಡ್ಕರಿ. ಮೋರ್ ಇಂಪಾರ್ಟೆಂಟ್ಲಿ ಥಯಾಜೋಲಿಡಿನ್ ಡಯೋನ್ಸ್ ಕ್ಯಾನ್ ಆಲ್ಸೋ ಬಿ ರೀಪ್ಲೇಸ್ಡ್ ಬೈ ಅಲ್ಫಾ ಸಬ್ಸ್ಟಿಟ್ಯೂಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೋಡಿರಿ, ಹೌದಾ ಹುಲಿಯ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ನೀವು ಚೇಂಜ್ ಮಾಡಬಹುದು, ಅದು ಹೇಳ್ತಾರೆ. ಈ ಆ್ಯಸಿಡಿಕ್ ಹೆಡ್ ಗ್ರೂಪ್ ಏನೈತಲ್ಲ, ಕಾರ್ಬಾಕ್ಸಿಲಿಕ್ ಹೆಡ್ ಜೊತೆನೂ ಚೇಂಜ್ ಮಾಡ್ಬೋದು. ಆಲ್ಫಾ ಸಬ್ಸ್ಟಿಟ್ಯೂಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆರ್ ಹೈಲಿ ಪೊಟೆಂಟ್ ಬಟ್ ದೇ ಆರ್ ಯೂಶ್ವಲಿ ನಾಟ್ ಸೆಲೆಕ್ಟಿವ್ ಫಾರ್ PPAR ಗಾಮಾ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮಾಡ್ಬೋದು ರೀ ನೀವು, ಇಲ್ಲೇ ನೀವು ಚೇಂಜ್ ಮಾಡಿ COH ಬರ್ಕೋಬಹುದು. ಆದರೆ ಇದು ಏನಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡು ಅವರು PPAR ಗಾಮಾಗೆ ನಾನ್ ಸೆಲೆಕ್ಟಿವ್ ಅಲ್ಲ. ಈಗ PPAR ಗಾಮಾ ಅಂದರೆ ಏನು ಸರ್? ಇದು ಏನೇನು ಹೊಸ ತರ್ತೀರಿ ಸರ್? ನೋಡಿ, PPAR ಗಾಮಾ ಇದು ಒಂದು ರಿಸೆಪ್ಟಾರು. ಎದಕ್ಕಪ್ಪ ಇದು ರಿಸೆಪ್ಟಾರ್ ಅಂದರೆ, ಇದು ರಿಸೆಪ್ಟಾರು ನಿಮ್ಮದು ಗ್ಲುಕೋಗಾನು ವಾಪಸ್ ಟಿಶ್ಯೂಗೆ ಅಥವಾ ವಾಪಸ್ಸು ಲಿವರ್ಗೆ ಕರ್ಕೊಂಡು ಹೋಗ್ತೈತಿ.
ಪಿ ಪಿ ಆರ್ ಕೆಲಸ ಮಾಡಿಲ್ಲ ಅಂದರೆ ಗ್ಲುಕೋಸ್ ಏನಾಗ್ತಾ ಬರ್ತೈತಿ, ಸಿಗರೇಟ್ ಆಗ್ತಾ 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 ಗ್ಲುಕೋಸ್ ಮತ್ತೆ ಹೈ ಆಗ್ತೈತಿ. ಈಗ ಪಿ ಪಿ ಎ ಆರ್ ನಿಮ್ದು ಕೆಲಸ ಆಗಿಲ್ಲ, ಈ ರಿಸೆಪ್ಟಾರ ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ಏನಾಗ್ತೈತಿ, ಗ್ಲುಕೋಸ್ ಲೆವೆಲ್ ಇನ್ಕೇಸ್ ಹಾಕೋದು ಹೋಗ್ತದೆ ಬಾಡಿ ಒಳಗಡೆ, ಕಂಟ್ರೋಲ್ ಆಗಂಗಿಲ್ಲ, ಇನ್ಸುಲಿನು ಏನು ಮಾಡೋಕ್ಕೆ ಬರೋಂಗಿಲ್ಲ ಅವಾಗೆ. ಆ ಪಿ ಪಿ ಎ ಆರಿಗೆ ನಾವೇನು ಮಾಡಬೇಕು, ಫಸ್ಟು ಸೆಲೆಕ್ಟಿವ್ ಮಾಡಬೇಕು. ಅದು ಯಾವಾಗೆ, ಅದು ಇಲ್ಲೇ ಒಂದು ಯಾವ್ದಾರು ಬೇರೆದು ಎಸಿಡಿಕ್ ಮಾಯಿಟಿ ಹಾಕಿದ್ರೆ ಬರ್ತೈತಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹಾಕಿದರೆ ಬರೋಂಗಿಲ್ಲ. 5th ಪೊಸಿಷನ್ ಆಫ್ ದ ಥಯಾಜೋಲಿಡಿನ್ ಡಯೋನ್ ರಿಂಗ್ ಈಸ್ ಅ ಕೈರಲ್. ಇದು ಒಂದು ಕೈರಲ್ ಇರಬೇಕು, ಅಂದರೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್. ಬಟ್ ದಿಸ್ ಈಸ್ ಅನ್ಸ್ಟೇಬಲ್ ಅಂಡರ್ ಫಿಸಿಯಾಲಜಿಕಲ್ ಕಂಡೀಷನ್. ಫಾರ್ ಆಲ್ಫಾ ಸಬ್ಸ್ಟಿಟ್ಯೂಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಡಿರೈವೇಟಿವ್ಸ್ ಓನ್ಲಿ ಎಸ್ ಎನಾನ್ಶಿಯೋಮರ್ಸ್ ಆರ್ ಆ್ಯಕ್ಟಿವ್ ಅಂತೇಳಿ ಹೇಳ್ತಾರೆ. ಫಿನಾಕ್ಸಿ ಇಥೈಲ್ ಗ್ರೂಪ್ ಈಸ್ ಎಸೆನ್ಷಿಯಲ್ ಆ್ಯಸ್ ಫಿನಾಕ್ಸಿ ಅಲ್ಕೈಲ್ ಲಿಂಕರ್. ಫಿನಾಕ್ಸಿ ಇಥೈಲ್ ಇದೇನು ಗ್ರೂಪ್ ಇದೆಯಲ್ಲ, ಇದು ಫಿನಾಕ್ಸಿ ಅಲ್ಕೈಲ್ ಲಿಂಕರ್ ಇದ್ದರೆ ಮಾತ್ರ ಇದು ಫಿನಾಕ್ಸಿ ಇಥೈಲ್ ಲಿಂಕರು. ಓಕೆ, ಫಿನಾಕ್ಸಿ ಇಥೈಲ್ ಗ್ರೂಪ್ ಇಸ್ ಎಸೆನ್ಷಿಯಲ್. ಹೆಂಗಿರಬೇಕಿದು, ಫಿನಾಕ್ಸಿ ಅಲ್ಕೈಲ್ ಲಿಂಕರ್ ಇದ್ದಂಗೆ ಇರಬೇಕು. ಇಲ್ಲಿ ಬರ್ತಾರೆ ನೋಡಿರಿ, ನೋಡೋಗುತ್ತಾರೆ ಇದು ಫಿನಾಕ್ಸಿ ಅಲ್ಕೈಲ್ ಲಿಂಕರ್. ಆಫನ್ ಶಾರ್ಟರ್ ಚೈನ್ ಲೆಂತ್ ಇನ್ಕ್ಲೂಷನ್ ಆಫ್ ಫಿನಾಕ್ಸಿ ಇಥೈಲ್ ಗ್ರೂಪ್ ಇಂಟು ಹೆಟ್ರೋಸೈಕ್ಲಿಕ್ ರಿಂಗ್ ಆಲ್ಸೋ ಲೀಡ್ಸ್ ಟು ಆ್ಯಕ್ಟಿವ್ ಕಂಪೌಂಡ್. ಇದ್ರ ಬದಲಿ ಫಿನಾಕ್ಸಿ ಇಥೈಲ್ ಗ್ರೂಪ್ ಏನಾದರೂ ಹೆಟ್ರೋಸೈಕ್ಲಿಕ್ ರಿಂಗ್ ಇದ್ದರೂ ಸಹ ಕಂಪೌಂಡು ಆ್ಯಕ್ಟಿವ್ ಆಗ್ತೈತಿ ನಿಮ್ಮದು ಹೈಪೋಗ್ಲೈಸಿಮಿಕ್ ಆ್ಯಕ್ಟಿವಿಟಿಗೆ. ಅಂದರೆ ಶುಗರ್ಗಳಿಗೆ ಏನು ಕೆಲಸ ಮಾಡ್ತಾವಲ್ಲ ಆ ಕೆಲಸ ಇದು ಮಾಡ್ತೈತೆ ಅಂತ ಹೇಳ್ತಾರೆ. SAR ಆಫ್ ನೆಕ್ಸ್ಟ್ ಬರೋಣ. ಈಗ ಇದು ಗೊತ್ತಾಯ್ತಾ, ಉಳ್ಕಿದ್ದು ನಿಮಗೆ ಆನ್ಸರ್ಸ್ ಎಲ್ಲಿ ಸಿಗ್ತೈತೆ ರೀ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು November 2023 ಸಾಲ್ವ್ ಮಾಡೀವಿ, ದೆನ್ May 2023 ಸಾಲ್ವ್ ಮಾಡಿದ್ದೇವೆ. ಈಗ November 2022 ಸಾಲ್ವ್ ಮಾಡಕತ್ತೀವಿ ನಾವು. ಓಕೆ, ನೀವು ಆ ಕ್ವಶನ್ ಪೇಪರ್ದಿಂದ ರೆಫರ್ ಮಾಡ್ಬೋದು. ಆಮೇಲೆ ಕಡೆ ಬೇಕಾದಷ್ಟು ಪ್ಲೇಲಿಸ್ಟಿಗೆ ಹೋಗ್ರಿ, MC2 ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು ನೀವು, ಬೇಕಾದಷ್ಟು ವಿಡಿಯೋ ಬಿದ್ದವು. ಹೌದಾ, MC2 ನವಂಬರಿಂದು ಸಾಲ್ವ್ ಮಾಡಿದ್ದೇನೆ 2023, ಮೇದು ಸಾಲ್ವ್ ಮಾಡಿದ್ದೇನೆ. ಈಗ ಇದು November 2022 ಸಾಲ್ವ್ ಮಾಡಗುತ್ತಿರೋದು. ನೆಕ್ಸ್ಟ್ ಕ್ವಶನ್ ಹೇಳೋಣ, ನನಗೆ ಡೈರೆಕ್ಟ್ 5 ಮಾರ್ಕ್ಸಿಂದ ಬರೋಣ. 5 ಮಾರ್ಕ್ಸಿಂದ ಇದರಲ್ಲಿ ಬೇಡ, ಅದಕ್ಕೆ ಇನ್ನೂ ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ, ಯಾಕಂದರೆ 10 ಮಾರ್ಕ್ಸಿಂದ ಸಪ್ರೇಟ್ ಮಾಡಿಬಿಡ್ತೇನೆ, ಎರಡೂ ಕ್ಲಮ್ಸಿ ಆಗಬಾರ್ದು. ಗೈಸ್, ಪಾಠ ಅರ್ಥ ಆಗುತ್ತಾ ನಿಮಗೆ, ಲೆಕ್ಚರ್ ಚೆನ್ನಾಗಿ ಅನ್ಸೋಗುತ್ತಾ? ಚೆನ್ನಾಗಿ ಅನಿಸಿದರೆ ಭಾಳ ಇದಕ್ಕೆ ಭಾಳ ಏನಂದರೆ ವರ್ಕ್ ಬೇಕಿದೆ, ಹಾರ್ಡ್ ವರ್ಕ್ ಬೇಕು. ಹಾಗೆ ನಾನು ಹೇಳ್ಕೊಂಡು ಕುಂತಾನಂದರೆ ಅಲ್ಲ, ಅದ್ರ ಹಿಂದೆ ಒಂದು ಸಾಧನೆ ಇದೆ. ಅದಕ್ಕೆ ದಿನ ರಾತ್ರಿ ಹಗಲು ರಾತ್ರಿ ಮಾಡಿ ನಾನು PPT ಪ್ರಿಪೇರ್ ಮಾಡಬೇಕು. ಅದಕ್ಕೆ ನಾನು ಫಸ್ಟ್ ತಯಾರಾಗಬೇಕು ಮತ್ತು ನಿಮಗೆ ಹೇಳ್ಕೊಡ್ಬೇಕು. ಬೋರಿಂಗ್ ಮ್ಯಾಟ್ರನ್ನಲ್ಲಿ ಹೇಳಬಾರ್ದು, ಒಂದು ಒಳ್ಳೆ ಪೊಸಿಷನ್ನಲ್ಲಿ ಒಂದು ಒಳ್ಳೆ ವೇದಲ್ಲಿ ಹೇಳಬೇಕು. ಅಂದರೆ ನಿಮಗೂ ಬೋರ್ ಆಗಬಾರ್ದಪ್ಪ. ಈಗ ನಿಮಗೆ ಬೋರ್ ಆದರೆ ಹೆಂಗೆ ಹೇಳ್ರಿ? ಅಣ್ಣ ಅಮ್ಮ, ನಿಮಗೆ ಬೇರೆ ಆಗಬಾರ್ದು. ಹೌದಾ? ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.